ರಾಜ್ಯಕ್ಕೆ ಮುಂಗಾರು ಎಂಟ್ರಿ ಕೊಟ್ಟಿದ್ದು ಮಳೆ ಅಬ್ಬರಿಸ್ತಾ ಇದೆ. ಸಾಲು ಸಾಲು ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಅದರಲ್ಲೂ ಕೂಡ ಕರಾವಳಿಯಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಅದರ ಪರಿಣಾಮ ಒಂದೇ ದಿನ ಇಬ್ಬರು ಬಲಿಯಾಗಿದ್ದಾರೆ ಮಳೆಯಾರ್ಭಟಕ್ಕೆ. ಮಳೆಗೆ ಮನೆ ಮೇಲೆ ಗುಡ್ಡ ಕುಸಿದು ಈ ಅವಘಡ ಸಂಭವಿಸಿದೆ. ದೇರಳಕಟ್ಟೆ ಬಳಿಯ ಮೊಂಟೆ ಪದವುಕೋಡಿ ಎಂಬಲ್ಲಿ ಘಟನೆ ನಡೆದಿರುವಂತಹದ್ದು. ಮನೆಯಡಿ ಸಿಲುಕಿದಂತಹ ಒಂದೇ ಕುಟುಂಬದ 5 ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಮನೆಯಲ್ಲಿದ್ದಂತಹ 5 ಪೈಕಿ ಓರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಕಾಂತಪ್ಪ ಪೂಜಾರಿ ಎಂಬುವರಿಗೆ ಸೇರಿದಂತಹ ಮನೆ ಇದಾಗಿದ್ದು ಸಂಪೂರ್ಣವಾಗಿ ಗುಡ್ಡದ ಮಣ್ಣಿನಿಂದ ಮುಚ್ಚಿದೆ. ಮನೆಯಡಿ ಸಿಲುಕಿರುವಂತಹ ಮಹಿಳೆ ಹಾಗೂ 2 ಮಕ್ಕಳನ್ನ NDRF SDRFನ ಟೀಮ್ ಹೊರತೆಗೆಯುವಂತಹ ನಿಟ್ಟಿನಲ್ಲಿ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಆ ಭಾಗದಲ್ಲಿ ಅಂತ ಹೇಳಿ. ಇಡೀ ಮನೆ ಮೇಲೇನೆ ಈಗ ಮಣ್ಣು ಕುಸಿದಿರುವಂಥದ್ದು. ಸದ್ಯಕ್ಕೆ ಮನೆ ಪರಿಸ್ಥಿತಿ ಏನಾಗಿದೆ, ಅವಶೇಷಗಳಡಿ ಸಿಲುಕಿರೋರನ್ನ ಹೇಗೆ ಹೊರತೆಗೆಯುವಂತಹ ಕೆಲಸ ಆಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. एक बच्चा इसे ही लगा है लेडीज भी लगा है वो बच्चा इसमें 3 है ಅದು ಬಂದಿದೆ ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಒಂದೇ ಕುಟುಂಬದ 5 ವಾಸಿಸ್ತಾ ಇದ್ದಂತಹ ಮನೆ, ಅದರ ಮೇಲೆ ಈಗ ಗುಡ್ಡ ಕುಸಿದಿರುವಂಥದ್ದು. ಅವಶೇಷಗಳಡಿಯಲ್ಲಿ ಸಿಲುಕಿಕೊಂಡು ಹೇಗೆ ನರಳಾಡ್ತಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಪುಟ್ಟ ಕಂದಮ್ಮನನ್ನ ತಾಯಿ ರಕ್ಷಣೆ ಮಾಡಿರುವಂತಹ ವಿಜುವಲ್ಸ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಿ. ನೋಡಿ, ಯಮಬಾರದ ಗೋಡೆಯೊಂದು ಮೈ ಮೇಲೆ ಬಿದ್ದಿದೆ. ಅದನ್ನ ತಡೆ ಹಿಡಿದು ಮಗುವನ್ನ ಆ ತಾಯಿ ರಕ್ಷಿಸಿರುವಂಥದ್ದು. ಜೀವನ್ಮರಣದ ಹೋರಾಟ ಆಗ್ತಾ ಇದೆ. NDRF SDRF ನಿರಂತರವಾಗಿ ಈ ಅವಶೇಷಗಳಡಿ ಸಿಲುಕಿದವರನ್ನ ಹೊರತೆಗೆಯುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ನರಳಾಟವನ್ನು ನೀವು ಗಮನಿಸ್ತಾ ಇದ್ದೀರಿ. ಗೋಡೆಯಡಿ ತಾಯಿ ಮತ್ತು ಮಗು ಸಿಲುಕಿಕೊಂಡು ಒದ್ದಾಡ್ತಾ ಇದ್ದಾರೆ. ತಾಯಿ ತನ್ನ ಪ್ರಾಣವನ್ನ ಒತ್ತೆ ಇಟ್ಟು ಮಗುವನ್ನ ರಕ್ಷಣೆ ಮಾಡಿರುವಂತಹ ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಇದು ಮಂಗಳೂರಿನಲ್ಲಿ ನಿರಂತರವಾಗಿ ಸುರಿತಾ ಇರುವಂತಹ ಮಳೆ ಸೃಷ್ಟಿಸಿರುವಂತಹ ಅವಾಂತರ. ಯಾವ ರೀತಿ ಮನೆ ಚಲ್ಲಾಪಿಲ್ಲಿಯಾಗಿದೆ, ಮನೆ ಮೇಲೆ ಮಣ್ಣು ಬಂದು ಬಿದ್ದಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಯಮಬಾರದ ಗೋಡೆ ಮೈ ಮೇಲೆ ಬಿದ್ದರೂ ಕೂಡ ತಾನು ಜನ್ಮ ಕೊಟ್ಟಂತಹ ಪುಟ್ಟ ಕಂದಮ್ಮನನ್ನ ಹೇಗೆ ತಾಯಿ ರಕ್ಷಣೆ ಮಾಡಿದಾಳೆ ಅನ್ನುವಂತಹ ನೇರ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ತಾಯಿ ಮತ್ತು ಮಗು ಜೀವನ್ಮರಣದ ನಡುವೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಒಂದೇ ಕುಟುಂಬದ 5 ವಾಸಿಸ್ತಾ ಇದ್ದಂತಹ ಮನೆ ಇದು. एक बच्चा इसे ही लगा है लेडीज भी लगा है वो बच्चा इसमें 3 है NDRF SDRF ಟೀಮ್ನಿಂದ ಈಗ ನಿರಂತರವಾಗಿ ಕಾರ್ಯಾಚರಣೆ ಆಗ್ತಾ ಇದೆ. 5 ಪೈಕಿ 1 ಮೃತದೇಹವನ್ನು ಹೊರತೆಗೆದಿದ್ದಾರೆ. ಇನ್ನು 4ರನ್ನ ಹೊರತೆಗೆಯುವಂತಹ ನಿಟ್ಟಿನಲ್ಲಿ ನಿರಂತರವಾಗಿ ಕಾರ್ಯಾಚರಣೆ ಸಾಗ್ತಾ ಇದೆ. ಅವಶೇಷಗಳಡಿಯಲ್ಲಿ ತಾಯಿ ಮತ್ತು ಮಗು ಸಿಲುಕಿಕೊಂಡು ಒದ್ದಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ದೇರಳಕಟ್ಟೆ ಬಳಿಯ ಮೊಂಟೆ ಪದವುಕೋಡಿಯಲ್ಲಿ ಘಟನೆ ನಡೆದಿರುವಂಥದ್ದು. ಸಂಪೂರ್ಣವಾಗಿ ಮನೆ ಮೇಲೆ ಗುಡ್ಡ ಕುಸಿದು ಅದರ ಮಣ್ಣು ಬಿದ್ದಿದೆ. ಅದರ ಪರಿಣಾಮ ಮನೆ ಸಂಪೂರ್ಣವಾಗಿ ಚಲ್ಲಾಪಿಲ್ಲಿಯಾಗಿದೆ. ಅವಶೇಷಗಳಡಿ ಸಿಲುಕಿರುವಂತಹವರನ್ನ ಈಗ ಹೊರತರುವಂತಹ ಕೆಲಸ ನಿರಂತರವಾಗಿ ಸಾಗ್ತಾ ಇದೆ. ನೋಡಿ, ಅಷ್ಟು ದೊಡ್ಡದಾದಂತಹ ಗೋಡೆ ಮೈ ಮೇಲೆ ಬಿದ್ದರೂ ಕೂಡ ಮಗುವನ್ನ ತಾಯಿ ರಕ್ಷಿಸಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ ನೀವು. ಗೋಡೆಯ ಅಡಿಯಲ್ಲಿ ಸಿಲುಕಿಕೊಂಡಿರುವಂತಹ ತಾಯಿ ಮತ್ತು ಮಗುವನ್ನ ರಕ್ಷಿಸುವಂತಹ ನಿಟ್ಟಿನಲ್ಲಿ ಈಗ ರೆಸ್ಕ್ಯೂ ಆಪರೇಷನ್ ಅನ್ನ ಮತ್ತಷ್ಟು ಚುರುಕುಗೊಳಿಸಲಾಗಿದೆ. ಒಂದೇ ಮನೆಯಲ್ಲಿ 5 ವಾಸಿಸ್ತಾ ಇದ್ರು. ಇದ್ದಕ್ಕಿದ್ದ ಹಾಗೆ ಗುಡ್ಡ ಕುಸಿತದ ಪರಿಣಾಮ ಅಪಾರ ಪ್ರಮಾಣದ ಮಣ್ಣು ಬಂದು ಮನೆ ಮೇಲೆ ಬಿದ್ದಿದೆ. ಮನೆ ಸಂಪೂರ್ಣವಾಗಿ ಧ್ವಂಸವಾಗಿದೆ. ಅವಶೇಷಗಳಡಿಯಲ್ಲಿ 5 ಸಿಲುಕಿಕೊಂಡಿದ್ರು. ಈಗ 1ರನ್ನ ಹೊರತೆಗೆಯಲಾಗಿದೆ. ಮಹಿಳೆ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು 4ರಿಗಾಗಿ ತೀವ್ರ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಅವಶೇಷಗಳಡಿಯಲ್ಲಿ ಸಿಲುಕಿಕೊಂಡು ನರಳುತ್ತಾ ಇರುವಂತಹ ತಾಯಿ ಮಗುವಿನ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ.
ಜೀವ ಹಿಂಡುವಂತಹ ದೃಶ್ಯ ಇದು. ಆ ಪ್ರಮಾಣದ ನೋವನ್ನು ಸಹಿಸಿಕೊಂಡು ಕೂಡ ಮಗುವನ್ನ ತಾಯಿ ರಕ್ಷಿಸಿರುವಂತಹ ದೃಶ್ಯ ಇದು. ಯಮಬಾರದ ಗೋಡೆ ಮೈಮೇಲೆ ಬಿದ್ದರೂ ಕೂಡ ತಾನು ಜನ್ಮ ಕೊಟ್ಟಂತಹ ಮಗುವನ್ನ ತಾಯಿ ರಕ್ಷಿಸಿರುವಂತಹ ದೃಶ್ಯವನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಜೀವನ ಮರಣದ ಹೋರಾಟವನ್ನು ನಡೆಸಿದ್ದಾರೆ, ಮಗುವನ್ನ ರಕ್ಷಿಸಿದ್ದಾರೆ ತಾಯಿ. ಬಟ್ ಯಾವ ಪ್ರಮಾಣದಲ್ಲಿ ಆ ಗೋಡೆ ಬಿದ್ದಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ ಸುಕ್ಪಾಲ್ ಕೊಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕ್ಪಾಲ್, ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ, ಹೇಗೆ ನಡೀತಾ ಇದೆ ರಕ್ಷಣಾ ಕಾರ್ಯಾಚರಣೆ ಅಂತ? ಸದ್ಯದ ಮಟ್ಟಿಗೆ ಈಗ ಈ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿರುವಂತದ್ದು. NDRF ಮತ್ತೆ SDRF ನವರು ಈ ಕಾರ್ಯಾಚರಣೆಯನ್ನ ಮುಂದುವರಿಸಿರುವಂತದ್ದು. ಮನೆ ಅಡಿ ಒಂದೇ ಕುಟುಂಬದ 5 ಜನರು ಸಿಲುಕಾಕೊಂಡಿರುವಂತದ್ದು. ಅದರಲ್ಲಿ ಓರ್ವ ಮಹಿಳೆ ಸಾವನ್ನಪ್ಪಿರುವಂತದ್ದು. ಕಾಂತಪ್ಪ ಪೂಜಾರಿ ಎಂಬುವರಿಗೆ ಅವರ ಪತ್ನಿ ಪ್ರೇಮ ಪೂಜಾರಿ ಅವರು ಸಾವನ್ನಪ್ಪಿದ್ದಾರೆ. ಮನೆ ಅಡಿ ಸಿಲುಕಿರುವಂತ ಮಹಿಳೆ ಮತ್ತು 2 ಮಕ್ಕಳಿದ್ದಾರೆ. ಅವರು ಸೇರಿ ಒಟ್ಟು 5 ಜನ ಇನ್ನೂ ಸಿಲುಕಾಕೊಂಡಿದ್ದಾರೆ. ಅವರನ್ನ ರಕ್ಷಣೆ ಮಾಡುವಂತ ಕೆಲಸ ನಿರಂತರವಾಗಿ ಆಗ್ತಾ ಇರುವಂತದ್ದು. ಒಂದು ಕಡೆ ಮಳೆಯ ತೊಂದರೆ ಆಗ್ತಾ ಇರುವಂತದ್ದು, ಜೊತೆಗೆ ರಕ್ಷಣಾ ಕಾರ್ಯಾಚರಣೆ ಅದು ಸಂಪೂರ್ಣವಾಗಿ ಮನೆಯ ಮೇಲ್ಭಾಗದಿಂದ ಬಿದ್ದಿರುವಂತ ಕಾರಣಕ್ಕಾಗಿ ಅವರನ್ನ ರಕ್ಷಣೆ ಮಾಡ್ಲಿಕ್ಕೆ ಸ್ವಲ್ಪ ತೊಡಕಾಗ್ತಾ ಇರುವಂತದ್ದು. NDRF ಮತ್ತೆ SDRF ನವರು ನಿರಂತರವಾಗಿ ಕಾರ್ಯಾಚರಣೆಯನ್ನ ಮುಂದುವರಿಸಿರುವಂತದ್ದು. ಪ್ರೇಮ್, ಈಗ ತಾಯಿ ಮತ್ತು ಮಗು ಜೀವನ್ ಮರಣದ ನಡುವೆ ಹೋರಾಟ ನಡೆಸ್ತಾ ಇದ್ದಂತಹ ದೃಶ್ಯವನ್ನ ನೋಡ್ತಾ ಇದ್ವಿ. ಅವರನ್ನ ರಕ್ಷಿಸಲಾಯ್ತಾ, ಹೇಗೆ ನಡೀತಾ ಇದೆ ಆ ಕಾರ್ಯಾಚರಣೆ ಅಂತ? ಇಲ್ಲ ಪ್ರೇಮ್, ಅವ್ರನ್ನ ರಕ್ಷಣೆ ಮಾಡುವಂತ ಕೆಲಸ ಮುಂದುವರೆದಿರುವಂತದ್ದು. ರಕ್ಷಣಾ ಕಾರ್ಯಾಚರಣೆ ಅಂದ್ರೆ ಯಾವುದೇ ರೀತಿಯಾದಂತ ತೊಂದರೆ ಆಗದ ರೀತಿಯಲ್ಲಿ ಅವರನ್ನ ರಕ್ಷಣೆ ಮಾಡಬೇಕು. ಅವರು ಸಿಲುಕಾಕೊಂಡಿರುವಂತ ಮೇಲ್ಭಾಗದಲ್ಲಿ ತೊಂದರೆ ಆದ್ರೆ ಏನಾದ್ರೂ ರಕ್ಷಣೆ ಮಾಡುವ ಸಂದರ್ಭದಲ್ಲಿ ಏನಾದ್ರೂ ಕುಸಿದು ಬಿದ್ರೆ ಮತ್ತೆ ಅಪಾಯ ಇರುತ್ತೆ. ಆ ಕಾರಣಕ್ಕಾಗಿ ಬಹಳಷ್ಟು ಜಾಗರೂಕತೆಯಿಂದ ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು. ಅವರನ್ನ ಸುರಕ್ಷಿತವಾಗಿ ಹೊರಗೆ ತರಬೇಕು ಅನ್ನುವಂತ ಪ್ರಯತ್ನಗಳು ಮುಂದುವರೆದಿರುವಂತದ್ದು. ಪ್ರೇಮ್, ಸುಕ್ಪಾಲ್, ಈಗ ಮನೆ ಪರಿಸ್ಥಿತಿ ಸಂಪೂರ್ಣವಾಗಿ ಧ್ವಂಸ ಆಗಿದೆಯಾ, ಹೇಗೆ ಅಂತ ಹೇಳಿ? ಹೌದು, ಒಂದು ಭಾಗದಲ್ಲಿ ಸಂಪೂರ್ಣವಾಗಿ ಕುಸಿತ ಆಗಿರುವಂತದ್ದು. ಮಳೆ ನಿರಂತರವಾಗಿ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಈ ರೀತಿಯಾದಂತ ಒಂದು ಘಟನೆ ಆಗಿರುವಂತದ್ದು. ಹಾಗಾಗಿ ಆ ಮನೆಯ ಒಳಗೆ ಸಿಲುಕಿದಂತ ಅವರನ್ನ ರಕ್ಷಣೆ ಮಾಡುವಂತ ಕೆಲಸ ಪ್ರಮುಖವಾಗಿ ಮೊದಲು ಆಗ್ಬೇಕಿರುವಂತದ್ದು. ಹಾಗಾಗಿ ತಕ್ಷಣಕ್ಕೆ SDRF NDRF ತಂಡ ಧಾವಿಸಿ ಈಗ ಕಾರ್ಯಾಚರಣೆಯನ್ನ ಮುಂದುವರಿಸಿರುವಂತದ್ದು. ಸ್ಥಳೀಯವಾಗಿ ಸಾಕಷ್ಟು ಜನರು ಸೇರಿದ್ದಾರೆ. ಅವರು ಈ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಇರುವಂತದ್ದು. ಆದ್ರೆ ತೊಂದರೆ ಆಗದ ರೀತಿಯಲ್ಲಿ ರಕ್ಷಣೆ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಬಹಳಷ್ಟು ಜಾಗರೂಕತೆಯಿಂದ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿರುವಂತದ್ದು. ಪ್ರೇಮ್, ಸುಕ್ಪಾಲ್, ಈಗ 3 ಗುರುತುಗಳು ಸಿಗ್ತಾ ಇದೆ, ಮತ್ತಿಬ್ಬರ ಕುರುಹುಗಳ ಬಗ್ಗೆ ಏನಾದ್ರು ಡೀಟೇಲ್ ಸಿಗ್ತಾ ಇದೆಯಾ? ಅವರು ಇನ್ನೊಂದು ಭಾಗದಲ್ಲಿ ಸುರಕ್ಷಿತವಾಗಿದ್ದಾರೆ. ಅದಕ್ಕೆ ಪ್ರಮುಖವಾಗಿ ಒಬ್ರು ಮನೆ ಯಜಮಾನರು ಕಾಂತ ಪೂಜಾರಿ ಯಾರಿದ್ದಾರೆ ಅವರನ್ನ ರೆಸ್ಕ್ಯೂ ಮಾಡಿ ಈಗ ಆಸ್ಪತ್ರೆಗೆ ಕಳಿಸಲಾಗಿದೆ. ಈಗ ಇರುವಂತ ಮಕ್ಕಳು ಮತ್ತೆ ಮಹಿಳೆ ಯಾರಿದ್ದಾರೆ ಅವರನ್ನ ರಕ್ಷಣಾ ಕಾರ್ಯಾಚರಣೆ ಮುಂದುವರೆಸಿರುವಂತದ್ದು. ಪ್ರೇಮ್, ಓಕೆ, ಈಗ NDRF ಮತ್ತು SDRF ಜೊತೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಈ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಆ ರಕ್ಷಣಾ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ ಅಂತ? ಆಗ ತಕ್ಷಣ ಕಾರ್ಯಾಚರಣೆ ಆರಂಭಗೊಂಡಿದೆ. ಈಗ ಸದ್ಯದ ಮಟ್ಟಿಗೆ ಅವರನ್ನ ಸುರಕ್ಷಿತವಾಗಿ ರಕ್ಷಣೆ ಮಾಡುವಂತ ಕೆಲಸಗಳು ಆಗ್ತಾ ಇರುವಂತದ್ದು. NDRF SDRF ಅಗ್ನಿಶಾಮಕ ದಳ ಮತ್ತೆ ಸ್ಥಳೀಯ ಪೊಲೀಸರು ಇರುವಂತದ್ದು. ಹಾಗಾಗಿ ತಕ್ಷಣಕ್ಕೆ ಅವರನ್ನ ರಕ್ಷಣೆ ಮಾಡಿ ಅವರನ್ನ ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು.